ಆಕ್ಚುಲಿ ಫ್ಲಿಪ್ ಆದಾಗ ನಾವು ಇನ್ನೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ವಿ, ಒಂದು ಬರ್ಡ್ ವ್ಯೂ ಅಂತಾನೆ ಹೇಳ್ಬೋದು. ಸೊ ಬರ್ಡ್ ಅಲ್ಲಿ ಹಂಗೆ ಫ್ಲಿಪ್ ಆಗಿದ್ದೀನಿ ಕೂಡ ನಿಮ್ಗೆ ಗೊತ್ತಾಗುತ್ತೆ. ವೆಲ್ಕಮ್ ಟು ಆರ್ ರಿಟ್ರೀಟ್. ಗೈಸ್ ಇದು ಜಾಯಿಂಟ್ ಸ್ವಿಂಗ್ ಅಂತ 50 ಫೀಟ್ ತನಕ ಮೇಲೆ ಹೋಗುತ್ತಂತೆ, 40 ಫೀಟ್ ತನಕ. ಕೆಳಗೆ 50 ಫೀಟಲ್ಲಿ ಬೀಳ್ತಾರಂತೆ, ಡ್ರಾಪ್ ಮಾಡ್ತಾರಂತೆ. ಸಕ್ಕತ್ತಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲೆಟ್ಸ್ ಟ್ರೈ ದಿಸ್. ಏನೋ ನಾರ್ಮಲ್ ಥರ ಇರುತ್ತೆ, ಬಟ್ ಅಲ್ಲಿಂದ ಆ ಟೈಮಲ್ಲಿ ವ್ಯೂ ನೋಡುವಾಗ ಎಷ್ಟು ಡೀಪ್ ಇರುತ್ತೆ ಅಂದರೆ ಹಂಗೆ ಫುಲ್ ಭಯ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಕರೆಕ್ಟ್ ಬರೋ ಅದೇ ಥರನೇ ಅಲ್ಲಿಂದ ಬಿಡಿಸ್ತಾರಲ್ಲ, ಸಕ್ಕತ್ತಾಗಿರುತ್ತೆ. ಇವಾಗ ತನಕ ನಾವು ತೋರಿಸಿರೋದು ಫಸ್ಟ್ ಹಾಫ್ ಅಷ್ಟೇ, ಇನ್ಮೇಲೆ ತೋರಿಸೋದು ಸೆಕೆಂಡ್ ಹಾಫು. ನಿಮಗೆ ಸ್ವಿಮ್ಮಿಂಗ್ ಪೂಲು ಜಾಸ್ತಿ ಇರುತ್ತೆ, ನೀವು ಸ್ಕಿಪ್ ಮಾಡಿದ್ರೆ ನೋಡಿ, ಸೂಪರ್ ಫನ್ ಆಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. Hey guys. I'm never gonna look back, 'cause damn I was built to last. You move slow and I move fast, and that's facts. Only I can make a change, slowly take a step today. I will never be the same, 'cause that's what it takes. ಗೈಸ್ ಆ್ಯಕ್ಚುಲಿ ನೋಡೋಕೆ ಕ್ರಿಕೆಟ್ ಇದೆ ನಿಮ್ಗೆ ಔಟ್ಡೋರ್ ಗೇಮ್ಸಲ್ಲಿ. ನೀವು ಅವಾಗಿಂದ ತೋರಿಸಿರ್ತೀನಿ ನಿಮಗೆ. ರೋಪ್ ಗೇಮ್ಸ್ ಎಲ್ಲ ಇತ್ತು, ಜಾಸ್ತಿ ರೋಪ್ ಗೇಮ್ಸ್ ಇದೆ, ಬಟ್ ನಾವು ಮೂಮೆಂಟ್ ಸೆಲೆಕ್ಟಿವ್ ಮಾತ್ರ ಆಡಿದ್ವಿ. ಸ್ಕೈ ಸೈಕ್ಲಿಂಗ್ ಸಕ್ಕದಾಗಿತ್ತು, ಜಿಪ್ ಲೈನ್ ಅಂತೂ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳ್ಬೇಕು. ಟೈಮ್ ಹೆಂಗೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ರೈನ್ ಡ್ಯಾನ್ಸ್ ಎಲ್ಲ ಇರುತ್ತೆ, ರೈನ್ ಡ್ಯಾನ್ಸ್ ಸ್ವಿಮ್ಮಿಂಗ್ ಪೂಲು. ಸೊ ರೈನ್ ಡ್ಯಾನ್ಸ್ ಎಲ್ಲ ಮ್ಯೂಸಿಕ್ಸ್ ಇರುತ್ತೆ. ಸೊ ಜಸ್ಟ್ ಹಂಗೆ ನಾವೊಂದು ಹಾಕಿರೋ ಒಂದು ಮ್ಯೂಸಿಕ್ಸ್ ಅಲ್ಲಿ ತೋರಿಸ್ತೀವಿ, ಬಿಕಾಸ್ ಕಾಪಿರೈಟ್ ಇಶ್ಯೂ ಬರುತ್ತಲ್ಲ ಅದಕ್ಕೋಸ್ಕರ. ಸೊ ಇದನ್ನ ಹಂಗೆ ಒಂದು ಶಾರ್ಟ್ಸ್ ಎಲ್ಲ ನೋಡ್ಕೊಬನ್ನಿ. ಗೈಸ್ ಸೊ ವಿ ಆರ್ ರೆಡಿ ಫಾರ್ ರೈನ್ ಡ್ಯಾನ್ಸ್. ರೈನ್ ಡ್ಯಾನ್ಸ್ ರೆಡಿಯಾ? ರೈನ್ ಡ್ಯಾನ್ಸ್ ರೆಡಿ. ಆರ್ ರಿಟ್ರೀಟ್ ರೈನ್ ಡ್ಯಾನ್ಸ್. ಗೈಸ್ ಆ್ಯಕ್ಚುಲಿ ನೋಡೋಕೋದ್ರೆ ಇವಾಗ ರೈನ್ ಡ್ಯಾನ್ಸ್ ಎಲ್ಲ ಮುಗಿದಿದೆ, ಸೂಪರ್ ಫನ್ ಆಗಿತ್ತು. ಸೊ ಹೆಂಗಿತ್ತು? ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿದೆ. ಆಲ್ಸೋ ನೋಡೋಕೋದ್ರೆ ನಿಮ್ ಡ್ರೆಸ್ ನೋಡೋಕೋದ್ರೆ ನೈಲಾನು ಮತ್ತೆ ಪಾಲಿಸ್ಟರ್ ಇದು ಮಾತ್ರನೇ ಹೇಳಿದ್ರು ಅವರು, ಇಲ್ಲ ಕಾಟನ್ ಎಲ್ಲ ಅಲೋ ಇರಲ್ಲ. ಸೊ ನೀವು ಬರಕ್ ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ. ತರ್ಲಿಲ್ಲ ಅಂದ್ರೂ ಇಲ್ಲೇ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗಿದೆ. ನಿಮ್ ಮನೆಯಿಂದಾನೆ ತಂದ್ಬಿಟ್ರೆ ಪೀಸ್, ಇಲ್ಲ ಅಂದ್ರೆ ನಿಮ್ ಮರ್ತ್ಬಿಟ್ಟು ತಿರ್ಗಾ ಇಲ್ಲಿ ಬಂದು ತಗೊಳ್ಳೋ ತರ ಇರುತ್ತೆ. ಸೊ ಆ ತರ ಪ್ಲಾನ್ ಮಾಡ್ಕೊಳ್ಳಿ. ಗೈಸ್ ಟೀ ಕಾಫಿ ಇದೆ, ಬಟ್ ನಾನು ಟೀಯು ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ. ಬಟ್ ನನಗೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಬೋಂಡಲ್ಲಿ ಹಾಕಿದ್ದಾರೆ. ಸೊ ಇದನ್ನು ಕೂಡ ನೋಡೋಕೋದ್ರೆ ಟೊಮೆಟೊ ಸಾಸಲ್ಲಿ ಇರುತ್ತೆ, ಹಾಗೇ ತಗೊಳ್ಳೋಣ. ಫುಲ್ ಬೆಟ್ಟಾಗಿರ್ತೀವಿ, ಬಿಸಿ ಬಿಸಿ ತಿನ್ನೋಕ್ಕೆ ಸೂಪರ್ ಆಗಿದೆ. ಗೈಸ್ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳ್ತಿದೀವಿ. ಸೊ ಬನ್ನಿ ಬಿದ್ಬಿಡೋಣ. ಸೂಪರ್ ಆಗಿದೆ ಗೈಸ್, ಆಕ್ಚುಲಿ ಫನ್ ಅಂತೂ ಸಕ್ಕತ್ತಾಗಿದೆ.
ನೆಕ್ಸ್ಟ್ ನಿಶಾಂತಿಗೆ ಪ್ಲಾನ್ ಹಾಕಿದೀವಿ. ಚೆನ್ನಾಗಿತ್ತಾ? And that's facts. Only I can make a change. Slowly take a step today. I will never. ಸೊ ಗೈಸ್, ಇವಾಗ ಆ್ಯಕ್ಚುಲಿ ನೋಡೋಕೋರೆ ಈವ್ನಿಂಗ್ ಟೈಮಲ್ಲೇ ನೋಡೋಕೋದ್ರೆ ಈ ಸ್ವಿಮ್ಮಿಂಗ್ ಪೂಲ್ ವ್ಯೂ ಎಲ್ಲ ತುಂಬಾ ಸೂಪರ್ ಆಗಿದೆ ಅಂತಲೇ ಹೇಳಬೇಕು. ಸೊ ನಾವು ಇನ್ನೇನು ಫೈನಲ್ ಸ್ಟೇಜಸ್ಗೆ ಬಂದಿದ್ದೀವಿ. ಕ್ಯಾಂಪ್ ಫೈರ್ ಹಾಕಿದ್ದಾರೆ. ಸೊ ಕ್ಯಾಂಪ್ ಫೈರಲ್ಲಿ ನಿಮಗೆ ಎಲ್ಲ ಜಾಸ್ತಿ ಮ್ಯೂಸಿಕ್ಸ್ ಇರುತ್ತೆ, ಡ್ಯಾನ್ಸಸ್ ಎಲ್ಲ ಆಡ್ಕೊಂಡು ಕ್ಯಾಂಪ್ ಫೈರ್ನ ಎಂಜಾಯ್ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ ಗೈಸ್. ಇದೊಂದು ಕಾನ್ಫರೆನ್ಸ್ ಹಾಲ್ ಅಂತಲೇ ಹೇಳ್ಬೋದು. ಇದು ನಿಮಗೆ 300 ಮೆಂಬರ್ಸ್ ನೀವು ಇನ್ಕೇಸ್ ಪಾರ್ಟಿ ಫಂಕ್ಷನ್ಸ್ ಏನಾದ್ರು ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ನಿಮಗೆ ಒಂದು ದೊಡ್ಡ ಏರಿಯಾ ಇದೆ. ಸೂಪರ್ ಕಾನ್ಫರೆನ್ಸ್ ಹಾಲ್ ಅಂತಲೇ ಹೇಳ್ತೀನಿ. ಇಟ್ಸ್ ವೆರಿ ವೆರಿ ಗುಡ್. ಸೊ ಈ ಥರ ನಿಮ್ಗೆ ಯೂಶ್ವಲಿ ಏನಾದರೂ ಪಾರ್ಟಿ ಫಂಕ್ಷನ್ಸ್ ಏನಾದ್ರು ಮಾಡ್ತಿದ್ದೀವಿ ಅಂತಂದರೆ 300 ಪೀಪಲ್ಸ್ಗೆ ಅವರೇ ನೋಡೋಕೋದ್ರೆ ಪ್ಯಾಕೇಜ್ ಎಲ್ಲ ಮಾಡ್ಕೊಡ್ತಾರೆ. ತುಂಬ ಕಡಿಮೆ ಮಾಡ್ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ಇಟ್ಸ್ ಎ ಬಿಗ್ ಥಮ್ಸ್ ಅಪ್. ಗೈಸ್, ಆ್ಯಕ್ಚುಲಿ ನೋಡೋಕೋರೆ ಡಿನ್ನರು. ಸೊ ಡಿನ್ನರ್ ಬಫೆಲ್ಲೂ ಕೂಡ ನಿಮಗೆ ಅನ್ಲಿಮಿಟೆಡ್ ಆಗಿ ವೆಜ್ಜು ಇರುತ್ತೆ, ಚಿಕನ್ ಇರುತ್ತೆ. ಚಿಕನ್ ಆಪ್ಷನ್ಸ್, ವೆಜ್ ಆಪ್ಷನ್ಸ್. ಸೊ ಸಪ್ರೇಟಾಗಿ ಇಟ್ಟಿರ್ತಾರೆ ವೆಜ್ ಕೌಂಟ್ರು, ಚಿಕನ್ ಕೌಂಟ್ರು. ಸೊ ಸೂಪರ್ ಅಂತಲೇ ಹೇಳ್ಬೋದು. ಫಸ್ಟು ಇಲ್ಲಿ ನಿಮಗೆ ರೋಟಿ ಇದೆ, ಚಪಾತೀಸ್ ಇದೆ. ಸೊ ಚಪಾತೀಸ್ಗೆಲ್ಲ ಯೂಶ್ವಲಿ ನೋಡೋಕೋರೆ ಪನ್ನೀರ್ ಬಟರ್ ಮಸಾಲ ತಿಕ್ಕಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಡೋಕೋರೆ ಒಂದು ಒಳ್ಳೆ ವರ್ತಾಗಿರುವ ಒಂದು ಪನ್ನೀರ್ ಬಟರ್ ಮಸಾಲ ತೊಗೊಂಡ್ರೆ ಹೆಂಗಿರುತ್ತೆ, ಒಂದು ಒಳ್ಳೆ ಕ್ವಾಲಿಟಿ ಆ ಥರ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಪನ್ನೀರ್ ಬಟರ್ ಮಸಾಲ, ಅದರದ್ದು ಹಾಲು ಕೂಡ ಇರುತ್ತೆ. ಚಪಾತೀಸು, ರೋಟೀಸು ಏನು ಬೇಕಾದ್ರೂ ನೀವು ತಿನ್ಬೋದು. ಸ್ಟಾರ್ಟರ್ಸಲ್ಲಿ ವೆಜ್ ಸ್ಟಾರ್ಟರ್ಸಲ್ಲಿ ನೋಡೋಕೆ ಬೇಬಿ ಕಾರ್ನ್ ಗೋಲ್ಡನ್ ಡ್ರೈ ಅಂತ ಮಾಡಿದ್ದಾರೆ. ಚಿಕನ್ ಸ್ಟಾರ್ಟರ್ಸಲ್ಲಿ ನಿಮಗೆ 2 ವೆರೈಟಿ ಸ್ಟಾರ್ಟರ್, ಚಿಕನ್ ವರುವಲ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ಟೇಸ್ಟ್ ಮಾಡಿಬಿಡ್ತೀನಿ. ತುಂಬ ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡೋಕೆ ಒಂದು ಒಳ್ಳೆ ಕ್ವಾಲಿಟಿ ಚಿಕನ್ ಜ್ಯೂಸಿ ಆಗಿರಬೇಕು ಅಂತ ಅಂದ್ಬಿಟ್ಟು ಆ ಥರ ಒಂದು ಕೊಡ್ತಾ ಇದ್ದಾರೆ. ಒಳ್ಳೆ ಟೆಂಪ್ಟಿಂಗ್ ಆಗ್ತಿದೆ ನೋಡಿದ ತಕ್ಷಣ. ತಿನ್ಬೇಕು ಅಂತ ಅನಿಸ್ತು. ಟೇಸ್ಟ್ ಕೂಡ ಹಾಗೆ ಇದೆ. ಬೆಸ್ಟ್ ವೈಸ್ ಸೀರಿಯಸ್ಲಿ ಒನ್ ಆಫ್ ದಿ ಬೆಸ್ಟ್ ಟೈಮ್ ಎವರ್ ಹ್ಯಾಡ್ ಅಂತಲೇ ಹೇಳ್ಬೋದು. ಫುಡ್ಡಲ್ಲೂ ಅಷ್ಟೇ, ಫುಡ್ಡು ಸೂಪರ್ ಆಗಿದೆ, ಗೇಮ್ಸು ಸಕ್ಕತ್ತಾಗಿದೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ವೈಟ್ ರೈಸ್ಗೆ ಈ ಚಿಕನ್ ಗ್ರೇವಿನೂ ಕೂಡ ಹಂಗೆ ಹಾಕ್ಕೊಂಡು ಟೇಸ್ಟ್ ಮಾಡಿಬಿಡ್ಬೋದು, ಚೆನ್ನಾಗಿರುತ್ತೆ. ಪಲಾವ್ ಅಂತಲೂ ಕೂಡ ಇದೆ, ಎಂಜಾಯ್ ಮಾಡ್ಬೋದು. ಡಿನ್ನರು ಅಷ್ಟೇ ಫುಲ್ಲಾಗಿ ಆರಾಮಾಗಿ ತಿಂತಿದ್ದೀವಿ. ಸ್ವೀಟ್ಸು, ಡೆಸರ್ಟ್ಸು ಎಲ್ಲನೂ ಕೂಡ ಇದೆ, ಬಂದು ಎಂಜಾಯ್ ಮಾಡಿ. ಸೊ ಗೈಸ್, ಫೈನಲಿ ಫಿನಿಶ್ ವಿತ್ ಡಿನ್ನರ್. ಡೇ ವೆಲ್ ಸ್ಪೆಂಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ರೂಮ್ ಸ್ಟೇಸು ಕೂಡ ತೋರಿಸ್ಕೊಟ್ಟೆ. ನೀವು ಇನ್ ಕೇಸ್ ಇದನ್ನಾದಮೇಲೆ ಇನ್ನೂ ಉಳ್ಕೋಬೇಕು ಅಂತಂದರೆ, ಇನ್ನೂ ವೈಬಿಂಗ್ ಮಾಡಬೇಕು ಅಂತಂದರೆ ರೂಮ್ ಸ್ಟೇಸ್ ಇರುತ್ತೆ ಮತ್ತು 10 ಸ್ಟೇಸ್ ಇರುತ್ತೆ. ಸೊ ನಾವು 10 ಸ್ಟೇನ ಹಂಗೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ. ಬಟ್ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ನಿಮ್ಗೆ 10 ಸ್ಟೇಸ್ನೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಟೆಂಟಲ್ಲಿ ನೋಡೋಕ್ಕೋದ್ರೆ ನಿಮ್ಗೆ ಜೀಪ್ ಹಾಕಿ ಒಳಗೆ ಒಂದು ಬೆಡ್ ತನಕನೂ ಇರುತ್ತೆ ಗೈಸ್. ಬೆಡ್ ಥರ ಇರುತ್ತೆ, ಸೂಪರಾಗಿ ಬೆಚ್ಚಿಗೆ ಮಾಡ್ಕೋಬೋದು. ಶೂಸ್ ಇರುತ್ತೆ, ಶೂಸ್ನ ಬಿಚ್ಬಿಡ್ಬೇಕು ಯಾಕೆ ಆ್ಯಕ್ಚುಲಿ. ಸೊ ಎಸ್ ಗೈಸ್, ಈ ವಿಡಿಯೋ ಎಷ್ಟಾಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಲೈಕ್ ತುಂಬ ಸ್ಟ್ರೆಸ್ಫುಲ್ ಲೈಫಲ್ಲಿ ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಒಂದು ಡೇ ರೆಸಾರ್ಟ್ಗೆ ಹೋಗ್ಬಿಟ್ಟು ಒಳ್ಳೆ ಚಿಲ್ ಮಾಡ್ಕೊಂಡು ಡ್ಯಾನ್ಸು, ಫನ್ನು, ಒಳ್ಳೆ ಫುಡ್ಸು, ಗೇಮ್ಸ್ ಎಲ್ಲ ಆಡ್ಕೊಬರೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಒಂದ್ಸಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್, ಫುಡ್ಡು, ಗೇಮ್ಸು, ಸರ್ವಿಸ್ ಮೇನ್ ಓವರ್. ನೀವು ಇನ್ ಕೇಸ್ ರೂಮ್ಸ್ ಬೇಕು ಅಂತಂದರೆ ರೂಮ್ಸ್ ಇರುತ್ತೆ, ಟೆನ್ಸ್ ಬೇಕು ಅಂತಂದರೆ ಟೆನ್ಸ್ ಇರುತ್ತೆ. 1000 ರೂಪೀಸ್ ಈ ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ 1000 ರೂಪೀಸಿಂದ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. 1000 ರೂಪೀಸ್ಗಿಂತ ಜಾಸ್ತಿ ಆಗ್ತಾ
ಹೋಗುತ್ತೆ. ಲೈಕ್ ರೂಮ್ ಸಿಗಂದ್ರೆ ಒಂದು ಕಾಸ್ಟ್, ಟೆಂಟ್ಗಂತ ಒಂದು ಕಾಸ್ಟ್, ಇಲ್ಲ ಡೇ ಔಟ್ ಅಂತಂದರೆ ಒಂದು ಕಾಸ್ಟ್, ಆ ಥರ. ಬಟ್ ನಾವು ಬಂದಿರೋ ಡೇ ಔಟ್ ಪ್ಯಾಕೇಜ್ ಎಲ್ಲ ನೋಡೋಕೆ 1000 ರೇಂಜಿಗೆ ಬರುತ್ತೆ. 1200 ಇದೆ, 1300 ಅಂತ ಇದೆ. ಸೊ ತುಂಬ ಸೂಪರಾಗಿದೆ. ಜಕೂಸಿ ಎಲ್ಲ ತೋರಿಸಿರ್ತೀನಿ. ಸೊ ಪ್ರತಿಯೊಂದಿನ ಡೀಟೇಲಿಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀನಿ ಮತ್ತು ಅವ್ರ ವೆಬ್ಸೈಟ್ ಹಾಕಿರ್ತೀನಿ. ಜಸ್ಟ್ ಒಂದು ಫೋನ್ ಕಾಲ್ ಹಾಕಿ ನೀವು ಅವ್ರ ಹತ್ರ ವಿಚಾರಿಸ್ಕೋಬೋದು, ಹೇಗಿದೆ ಏನೇನು ಅವೈಲೇಬಿಲಿಟಿ ಇದೆಯಾ ಫಸ್ಟು ಅಂತ ಕೇಳ್ಕೊಂಡು ಅವ್ರ ಹತ್ರ ನೀವು ಬುಕ್ ಮಾಡ್ಕೋಬೋದು ಅಷ್ಟೇ. ಸೊ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ ಅಂತ ಅನ್ಕೋತೀನಿ. ಸೊ ವಿಡಿಯೋ ಎಷ್ಟಾಗಿದೆ ಎಲ್ರಿಗೂ ಶೇರ್ ಮಾಡಿಬಿಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೇ ನಾನು ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಅಲ್ಲಿ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್. ಡೂ ಬಾಟಿಲ್ ಆಫ್. ಬಾಯ್. ಯಸ್ ಬಾಯ್. ಬಾಯ್ ಬಾಯ್.